ಯಾರು ನಿನ್ಗೆ ಹಿಂಗ್ ಮಾಡು ಅಂತ ಹೇಳಿದ್ದು ಹೇಳು. ಹೇಳಕ್ಕಿಲ್ಲ. ಒಳ್ಳಿಲ್ಲ ಅಂದ್ರೆ ನಾನ್ ನಿನ್ನನ್ನು ಕತ್ತರಿಸಾಕ್ಬಿಡ್ತೀನಿ. ನಮ್ಮಪ್ಪ ಎನ್ನೇ ಸಾಯಿಸಕ್ ನೋಡಿದ್ಲ ಆ ಭೈರಾದೇವಿ, ಅವಳ ತಲೆ ಇವತ್ತು ಕತ್ತರಿಸೇ ನಾನು ಬರೋದು. ಇದ್ಯಾವುದೋ ಕಿತ್ತೋಗಿರೋ ಕಾಗದ ಇಟ್ಕೊಂಡು ನಂತವನೇ ಆಟ ಆಡಕ್ ಬರ್ತೀಯ. ನಿನಗ್ ಗೊತ್ತಾಗಬಾರದ ವಿಷಯ ಎಲ್ಲ ನಿನಗ್ ಗೊತ್ತಾಗದೆ ಅಂತ ನನಗ್ ಗೊತ್ತಾಗದ. ನಿಲ್ಸಿ ನಿಮ್ ದುರಹಂಕಾರದ ಮಾತುಗಳನ್ನ. ಪ್ರತಿ ನಡವಳಿಕೆ ನಲ್ಲೂ ಬರೀ ಕಪಟತೆ ಅನ್ನೋದೇ ತುಂಬಿಕೊಂಡಿದೆ. ನೀವು ಮಾಡ್ತಿರೋ ಅನ್ಯಾಯಕ್ಕೆ ಆ ದೇವ್ರು ನಿಮ್ಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಪಾಪ ನಿಮಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಗೌರಿ, ಇಳಿಸ್ಲಿ ಕೈನ, ಇಳಿಸಿ ಕೆಳಗಡೆ. ಆ ಭಗವಂತ ಬಂದ್ರು ನಿಮ್ಮಪ್ಪಯ್ಯ ಹಿಂಗೆ ಅಂತ ಅಂದ್ರೆ ಅವನು ನಂಬಕ್ಕಿಲ್ಲ. ಗೆಪ್ತಿ ಮಾಡಿಕೋ. ನಿಮ್ಮ ಮೋಸದ ಮುಖವಾಡನ ನನ್ನ ಸತ್ಯವಾದ ಪ್ರೀತಿಯಿಂದ ಕಳಚಿ ಅವ್ರಿಗೆ ನೀವೇನು ಅಂತ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ನೋಡೇ ಬಿಡುವ, ಚೆಲ್ಲೋದು ನಾನಾ ನೀನಾ ಅಂತ. ಗಂಡನ ಯಾವ ಪಾಟಿ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮಿಯರೇ? ನೀವು ಎಷ್ಟೇ ಆದ್ರೂ ನನ್ನ ಮುದ್ದು ಜೋಗಿ ಅವ್ರಲ್ವಾ? ಸಂಕ್ರಾಂತಿ ಹಬ್ಬದಾಗ ಎಲ್ಲೂ ಬೆಲ್ಲ ತಿಂದಿಲ್ಲ ಅಂದ್ರೆ ಹಬ್ಬ ಹೆಂಗಾಯ್ತದ ಹೇಳು? ಅತ್ಯವಾ ನೀವ್ ತಕೊಳ್ಳಿ. ನನಗ್ ಬೇಡ. ನನ್ ಮನ್ಸಾಗಿನ ಸೇಡಿನ ಸೂತ್ಕ ಕಳಿಯ ತನಕ ಈ ಮನೆಯಾಗೆ ಯಾವುದೇ ಹಬ್ಬ ಹರಿದಿನ ನಡೆಯಂಗಿಲ್ಲ. ಅಮರ ನೀವ್ ಒಂದ್ ದಪ್ಪ ಹೂವನೆ ಅವನ್ ತಲೆ ಕದರ್ಸ್ಕೊಂಡ್ ಬಂದು ನಿಮ್ ಪಾದ ತವ ಮಾಡಿಬಿಡ್ತೀವಿ. ಬೇಡ ಬೇಡ. ಪ್ರತಿ ದಿನ ಕೊರ್ಗಿ ಕೊರ್ಗಿ ನರಳಿ ನರಳಿ ಇಡಬೇಕು. ಹಿಂಗಾದ್ಮೇಲೆ ನಾನೇ ಅವನ್ ಸಂಹಾರ ಮಾಡಿ ನನ್ ಸೇಡಿನ ಕಿಚ್ಚಿನ ತಣ್ಣಗ್ ಮಾಡ್ಕೋತೀನಿ. ಗೌರಿನ ಇನ್ಯಾಕೆ ಸುಖವಾಗಿರೋದಕ್ಕೆ ಬಿಡೋಕ್ಕಿಲ್ಲ. ತೀರ್ಥಹಳ್ಳಿಗೆ ಹೋದಾಗ ನೀವೊಂದು ಮಾತು ಹೇಳಿದ್ರಿ, ನೆನಪಿದ್ಯಾ? ನಾನು ಸ್ವಾಭಿಮಾನದಿಂದ ನನ್ನ ಶ್ರಮದಿಂದ ದುಡಿದು ಬದುಕ್ತೀನಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. ನಂಗೆ ನಮ್ಮ ಅಪ್ಪ ಇವನು ಹಣ ಆಸ್ತಿ ಅದು ಇದು ಇದ್ಯಾವುದು ಬೇಡ. ಹೌದು ಅಮ್ಮಿಯರೇ, ಅವಾಗ ಮಾತು ಹೇಳಿದ್ದೆ ನಿಜ. ಇವಾಗ ನಮ್ಮಪ್ಪ ಏನು ಬಿಟ್ಟು ನಾನು ಎಲ್ಲೂ ದೂರ ಹೋಗೋಕೆ ಹಾಕಿಲ್ಲ. ಯಾವಾಗಲೂ ಅವ್ರಿಗೆ ಕಾವಲಾಗೇ ಇರಬೇಕು. ನೀವು ಅಪ್ಪ ಅಪ್ಪ ಅಂತ ಅವ್ರ ಹಿಂದೆ ಹೋಗಿ ನಾಳೆ ದಿನ ನನ್ನ ಕೈ ಬಿಡಲ್ಲ ತಾನೆ?